18 ಸುದ್ದಿಯಲ್ಲಿ ಮೊದಲ ಸುದ್ದಿ ನೋಡೋಣ. ಇದು ಬಹಳ ಖುಷಿಯ ಸುದ್ದಿ. ಭಾರತಕ್ಕೆ ಅತ್ಯುನ್ನತ ಆಸ್ಕರ್ ಪ್ರಶಸ್ತಿಯ ಗರಿ ಸಿಕ್ಕಿದೆ. ದಿ ಎಲಿಫೆಂಟ್ ವಿಸ್ಪರರ್ಸ್ ಸಾಕ್ಷ್ಯ ಚಿತ್ರಕ್ಕೆ ಆಸ್ಕರ್ ಗರಿ ಸಿಕ್ಕಿರೋದು. ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಸಬ್ಜೆಕ್ಟ್ ವಿಭಾಗದಲ್ಲಿ ಪ್ರಶಸ್ತಿ ದೊರಕಿದೆ. ಆಸ್ಕರ್ ವಿಭಾಗದಲ್ಲಿ 3 ವಿಭಾಗಗಳಲ್ಲಿ ಈಗಾಗಲೇ ಭಾರತದ ಚಿತ್ರಗಳು ನಾಮಿನೇಟ್ ಆಗಿದ್ವು. ಅದರಲ್ಲಿ ಈಗ ಸಾಕ್ಷ್ಯ ಚಿತ್ರಕ್ಕೆ ದಿ ಎಲಿಫೆಂಟ್ ವಿಸ್ಪರರ್ಸ್ ಸಾಕ್ಷ್ಯ ಚಿತ್ರಕ್ಕೆ ಆಸ್ಕರ್ ಗರಿ ಸಿಕ್ಕಿದೆ. ಒರಿಜಿನಲ್ ಸಾಂಗ್ ವಿಭಾಗದಲ್ಲಿದೆ RRR ನ ನಾಟು ನಾಟು ಸಾಂಗ್. ಆಸ್ಕರ್ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ನಾಟು ನಾಟು ಸಾಂಗ್ ನ ಝಲಕ್ ಕೂಡ ಆಗಿದೆ. ಇದೇ ವೇದಿಕೆಯಲ್ಲಿ ನಾಟು ಸಾಂಗ್ ಹಾಡಿದ್ದಾರೆ ಗಾಯಕ ರಾಹುಲ್ ಕಾಲಭೈರವ. ಬರ್ದಾ ಬನ್ನಿ ಇಲ್ಲಿಗೆ ಬಾ ಬಾ ಇದ ಬಾ ಬನ್ನಿ ಇಲ್ಲಿಗೆ ಇದೇನೆ ಸಾಕ್ಷ್ಯ ಚಿತ್ರಕ್ಕೆ ಆಸ್ಕರ್ ನ ಗರಿ ಆದ್ರೆ ಆಸ್ಕರ್ ರೇಸ್ ನಿಂದ ಹೊರ ಬಿದ್ದಿದೆ ಆಲ್ ದಟ್ ಬ್ರೆತ್ಸ್. ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಇದು ನಾಮಿನೇಟ್ ಆಗಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಒಂದು ರೀತಿಯಲ್ಲಿ ಭಾರತಕ್ಕೆ ಬಹಳ ಖುಷಿಯ ವಿಚಾರ. 3 ವಿಭಾಗದಲ್ಲಿ ನಾಮಿನೇಟ್ ಆಗಿತ್ತು. ಆದ್ರೆ ಈಗಾಗಲೇ ಶಾರ್ಟ್ ಮೂವಿಗೆ ಒಂದು ಆಸ್ಕರ್ನ ಗರಿಮೆ ಸಿಕ್ಕಿರೋದ್ರಿಂದ ಇದು ಯಾವ ರೀತಿಯಾದಂತಹ ಸಾಕ್ಷ್ಯ ಚಿತ್ರ ಆಗಿತ್ತು, ಯಾವ ರೀತಿಯಾಗಿ ನಾಮಿನೇಟ್ ಆಗಿತ್ತು, ಜೊತೆಗೆ RRR ಈಗ ಒಂದು ಇನ್ನೊಂದಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದೆ. ಬೊಮ್ಮನ್, ಬೆಲ್ಲಿ, ರಘು ಈ 3 ಜನರ ಬಾಂಧವ್ಯವನ್ನ ಸಾರುವಂತ, ಈ 3 ಜನರ ಮಮಕಾರವನ್ನ ಸಾರುವಂತ ಸಾಕ್ಷ್ಯ ಚಿತ್ರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಂಡಿದೆ. ಭಾರತಕ್ಕೆ ಆಸ್ಕರ್ನ ಗರಿಯನ್ನ ಕೂಡ ತಂದು ಮೂಡಿಸಿರುವಂತದ್ದು ಒಂದು ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ ಈಗ ನವಿತಾ. ಯಾಕಂದ್ರೆ ಈ 3 ಜನ ಯಾರಪ್ಪ, ನಾನು ಹೇಳಿದ್ನಲ್ಲ, ಬೊಮ್ಮನ್, ಬೆಲ್ಲಿ ಮತ್ತೆ ರಘು, ಈ 3 ಜನ ಯಾರು ಅಂತ ನೋಡಿದ್ರೆ ಇಲ್ಲಿ ಬೊಮ್ಮನ್, ಬೆಲ್ಲಿ ಅಂತಕ್ಕಂಥವ್ರು ಒಂದು ಗುಡ್ಡಗಾಡು ಪ್ರದೇಶದ ಬಡ ದಂಪತಿಗಳು ಇಬ್ರು. ರಘು ಅಂತಕ್ಕಂಥದ್ದು ಒಂದು ಗಾಯಗೊಂಡಿದ್ದಂತ ಒಂದು ಮರಿ ಆನೆ. ಆ ಆನೆ ಬದುಕುತ್ತೆ ಅಥವಾ ಇಲ್ವಾ ಅನ್ನೋದೇ ಒಂದು ಚಾಲೆಂಜಿಂಗ್ ಸಮಯದಲ್ಲಿ ಈ ದಂಪತಿ ಏನಿದ್ದಾರೆ ಆ ಆನೆಯನ್ನ ಪಡೆದುಕೊಳ್ತಾರೆ. ಅವರಿಗೆ ಅದರ ಸ್ಪರ್ಧೆಯನ್ನ ಕೊಡ್ಲಾಗುತ್ತೆ. ಅತ್ಯಂತ ಪ್ರೀತಿಯಿಂದ, ಮಮಕಾರದಿಂದ, ವಾತ್ಸಲ್ಯದಿಂದ ಆ ಆನೆಗೆ ಧಾರೆ ಎರಿತಾರೆ. ಆ ಆನೆ ನಂತರದಲ್ಲಿ ಆರೋಗ್ಯಯುತವಾಗುತ್ತೆ. ಆ 3 ಜನರ ಬಾಂಧವ್ಯ ಇದೆಯಲ್ಲ, ಅದನ್ನ ಈ ಕಾರ್ತಿಕಿ ಗೊಂಜಾಲ್ವಿಸ್ ಅಂತಕ್ಕಂಥ ನಿರ್ದೇಶಕಿ ಅದಕ್ಕೆ ಸಾಕ್ಷ್ಯ ಚಿತ್ರದ ರೂಪವನ್ನ ಕೊಟ್ರು. ಆ ಸಾಕ್ಷ್ಯ ಚಿತ್ರವನ್ನ ಅದ್ಭುತವಾಗಿ ಬಿಂಬಿಸಿದ್ರು. ಇಲ್ಲಿ ಇಡೀ ನಮ್ಮ ಭಾರತ ದೇಶದ ಒಂದು ಸೌಂದರ್ಯ, ಕಾಡಿನ ಸೌಂದರ್ಯವನ್ನ ಬಿಂಬಿಸುತ್ತೆ, ಇಲ್ಲಿಯ ಸಾಂಸ್ಕೃತಿಕ ಸೌಂದರ್ಯವನ್ನ ಬಿಂಬಿಸುತ್ತೆ. ಜೊತೆಗೆ ಹೇಗೆ ಒಂದು ಕಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ವನವಾಸಿಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪರಿಸರವನ್ನ ಕಾಪಾಡ್ತಾ ಬರ್ತಾ ಇದ್ದಾರೆ, ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಇವ್ರು ಯಾರು ಕೂಡ ಕ್ಯಾಮರಾದ ಮುಂದೆ ಬರೋದಿಲ್ಲ, ಅಥವಾ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ದೊಡ್ಡ ಮಟ್ಟದಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋದಿಲ್ಲ, ಇನ್ನೊಂದು ದೇಶದ ವಿಚಾರದಲ್ಲಿ ಗ್ರೇಟಾ ಥನ್ಬರ್ಗ್ ತರ ಮೂಗನ್ನ ತೋರಿಸೋದಿಲ್ಲ. ಬದಲಾಗಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹೇಗೆ ಇಡೀ ಒಂದು ಪರಿಸರವನ್ನ ಕಾಪಾಡ್ತಾರೆ, ಆ ಸಮತೋಲನವನ್ನ ಕಾಪಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಅದ್ಭುತವಾಗಿ ಬಿಂಬಿಸಲಾಗಿತ್ತು. ಅದು ಇವತ್ತು ಇಡೀ ವಿಶ್ವದ ಮನವನ್ನ ಮುಟ್ಟಿದೆ. ಆಸ್ಕರ್ನ ಜೂರಿಗಳಿದ್ದಾರೆ, ಅವರ ಮನಸ್ಸನ್ನ ಕೂಡ ಗೆದ್ದಿದೆ. ಆ ಮೂಲಕವಾಗಿ ಇವತ್ತು ಭಾರತಕ್ಕೆ ಅದೊಂದು ಈ ಒಂದು ಎಲಿಫೆಂಟ್ ವಿಸ್ಪರ್ಸ್ ಸಾಕ್ಷ್ಯ ಚಿತ್ರದ ಮೂಲಕವಾಗಿ ಮತ್ತೊಂದು ಆಸ್ಕರ್ ಬಂದ ರೀತಿಯಾಗಿ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.